ಮೈ ಡಿಯರ್ ಸ್ಟೂಡೆಂಟ್ಸ್, ನಮ್ಮ SSLC ವಿದ್ಯಾರ್ಥಿಗಳ ಅನುಕೂಲ ಅಲ್ಲ ಅಂತೇಳಿ ವೆರಿ ಇಂಪಾರ್ಟೆಂಟ್ ಅಥವಾ ಗ್ಯಾರಂಟಿ ಕ್ವಶನ್ಸ್ಗಳ ಬಗ್ಗೆ ನಾವು ವಿಡಿಯೋ ಮಾಡ್ತಿದ್ದೀವಿ. ಆಲ್ರೆಡಿ ಒಂದಲ್ಲ ಎರಡಲ್ಲ 18 ವಿಡಿಯೋಸ್ಗಳನ್ನ ನಾವು ಮಾಡಿದ್ದೀವಿ. ಆ ಎಲ್ಲ ವಿಡಿಯೋ ಲಿಂಕ್ ಈ ವಿಡಿಯೋದ ಕೊನೆ ಕೊಟ್ಟಿರ್ತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ 19ನೇ ವಿಡಿಯೋ ವೆರಿ ಸ್ಪೆಷಲ್. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ರಿಪೋರ್ಟರ್ ಸ್ಪೀಚ್ ರೀ. ಸೊ ವೆರಿ ಇಂಪಾರ್ಟೆಂಟ್ ಟಾಪ್ 10 ಕ್ವಶನ್ಸ್ ನಾನು ತಗೊಂಡು ನಿಮಗೆ ಈಸಿಯಾದ ವೇದಲ್ಲಿ ನಾನು ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಟೈಟಲ್ ಕೊಟ್ಟಿದ್ದೀನಿ ರೀ 19th ವಿಡಿಯೋ SSLC 100% ಇಂಪಾರ್ಟೆಂಟ್ ಕ್ವಶನ್ಸ್ ನಾವು ಡಿಸ್ಕಸ್ ಮಾಡ್ತಿದ್ದೇವೆ ರೀ. ಓಕೆ, ಇವತ್ತಿನ ವಿಡಿಯೋದಲ್ಲಿ ನಾನು ಇಂಗ್ಲಿಷ್ ಗ್ರಾಮರ್ ಟಾಪಿಕ್ ಅಂತ ಕೆಲವರು ಟಫ್ ಅಂತ ಇರ್ತೀರಿ, ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಓಕೆ, ಹಾಗಾದ್ರೆ ಫಸ್ಟ್ ಎಕ್ಸಾಂಪಲ್ ಈ ರೀತಿ ಕೇಳ್ತಾರೆ, ಚೇಂಜ್ ದ ಫಾಲೋಯಿಂಗ್ ಸೆಂಟೆನ್ಸ್ ಆಗಿರ್ಬೋದು, ಸೆಂಟೆನ್ಸಸ್ ಆಗಿರ್ಬೋದು, ಇನ್ ಟು ದ ರಿಪೋರ್ಟೆಡ್ ಸ್ಪೀಚ್ ಕೊಟ್ಟಿರ್ತಾರೆ. ಡೈಲಾಗ್ದಲ್ಲಿ ಕೊಟ್ಟಿರ್ತಾರೆ, ಅದನ್ನ ನೀವು ಚೇಂಜ್ ಮಾಡಬೇಕಾಗುತ್ತೆ. ಓಕೆ, ಹಾಗಾಗಿ ಇಲ್ಲಿ ಫಸ್ಟ್ ಎಕ್ಸಾಂಪಲ್ ನಾನು ಸಾಲ್ಮರದ ತಿಮ್ಮಕ್ಕ ಹ್ಯಾಸ್ ಸೆಡ್ ಅಂತ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ. ನಾನು ಏನು ಮಾಡ್ತೀನಿ ಗೊತ್ತಾ, ಆನ್ಸರ್ ತೋರಿಸಿ ಅದನ್ನು ಯಾವ ರೀತಿ ಚೇಂಜ್ ಮಾಡ್ತಿದ್ದೀನಿ ಅನ್ನೋದನ್ನ ಸ್ಟೆಪ್ ಹೇಳ್ಕೊಡ್ತೀನಿ. ಅದು ಬಹಳಷ್ಟು ಈಸಿ ಅನ್ಸುತ್ತೆ ನೋಡ್ರಿ, ಯಾಕಂದ್ರೆ ಇದು ಕ್ವಿಕ್ ರಿವಿಷನ್ ಇರೋ ಕಾರಣಕ್ಕಾಗಿ ಆ ರೀತಿ ಮಾಡ್ತಿದ್ದೀನಿ. ಓಕೆ, ಎಲ್ಲ ರೀತಿ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೀನಿ, ರೂಲ್ಸ್ ಹೇಳಿ ಎಕ್ಸಾಂಪಲ್ಸ್ ಮೂಲಕನೂ ಕೂಡ ಎಲ್ಲ ರೀತಿನೂ ಅದಕ್ಕೆ ಮೆಥಡ್ನ ಅಪ್ಲೈ ಮಾಡ್ತಿದ್ದೀನಿ. ಇಲ್ಲಿ ನೋಡಿ, ಸಾಲ್ಮರದ ತಿಮ್ಮಕ್ಕ ಇದು ಸ್ಟೇಟ್ಮೆಂಟ್ ನೋಡ್ತೀನಿ, ನೋಡಿದ ತಕ್ಷಣ ನಂಗೆ ಗೊತ್ತಾಗುತ್ತೆ ಇದು ಸಿಂಪಲ್ ವಾಕ್ಯ ಇದೆ ರೀ, ಅಸರ್ಟಿವ್ ವಾಕ್ಯ ಇದೆ. ಅಸರ್ಟಿವ್ ವಾಕ್ಯ ಇದ್ದಾಗ ಇವು ಎರಡು ಪಂಕ್ಚುಯೇಷನ್ ಮಾರ್ಕ್ ತೆಗೆದು ಜಾಯಿಂಟ್ ಮಾಡ್ಬೇಕಲ್ಲ, ಇವು ಎರಡು ವಾಕ್ಯನ ಜಾಯಿಂಟ್ ಮಾಡಬೇಕಾದ್ರೆ ಇಲ್ಲಿ ಕಂಜಂಕ್ಷನ್ ಯೂಸ್ ಮಾಡಬೇಕಾಗತ್ತೆ. ಅದಕ್ಕಾಗಿ ಇಲ್ಲಿ ಸಾಲ್ಮರದ ತಿಮ್ಮಕ್ಕ ಹ್ಯಾಸ್ ಸೆಡ್ ದ್ಯಾಟ್ ಅಂತ ಉಪಯೋಗಿಸ್ತಿದ್ದೀನಿ, ದ್ಯಾಟ್ ಅನ್ನೋದನ್ನ ಉಪಯೋಗಿಸ್ತಿದ್ದೀನಿ. ಎರಡು ವಾಕ್ಯನ ಜೋಡಿಸ್ಲಿಕ್ಕಾಗಿ, ಸಿಂಪಲ್ ವಾಕ್ಯ ಇರಬೇಕಾಗಿ. ಸೊ ದ್ಯಾಟ್ ಅಂತ ಇಲ್ಲಿ ಉಪಯೋಗಿಸ್ಬೋದು ಸರ್. ಅಸರ್ಟಿವ್ ಇದ್ರೆ ಅಂದ್ರೆ ಸಾದಾ ವಾಕ್ಯ ಇದ್ದರೆ, ಆಮೇಲೆ ಎಕ್ಸ್ಕ್ಲಮೇಟರಿ ವಾಕ್ಯ ಇದ್ದರೆ ಅಲ್ಲಿ ದ್ಯಾಟ್ ಅಂತ ಉಪಯೋಗಿಸ್ತಿದ್ದೇವೆ. ಓಕೆ, ಇಂಪರೇಟಿವ್ ಇದ್ದರೆ ಬೇರೆ ಉಪಯೋಗಿಸ್ತೀವಿ, ಅದನ್ನು ಬಂದಾಕರೆ ಎಕ್ಸಾಂಪಲ್ ಬಂದಾಕರೆ ಹೇಳ್ತೀನಿ. ಸೊ ಆ ಇದು ಇತ್ತಂದ್ರೆ ಆ ಇಂತ ಏನೇ ಇದ್ರೆ ಥರ್ಡ್ ಪರ್ಸನ್ಗೆ ಚೇಂಜ್ ಮಾಡ್ರಿ. ಥರ್ಡ್ ಪರ್ಸನ್ ಅಂದ್ರೆ ಹಿ, ಸಿ, ಇಟ್, ದೇ, ಯುಕೆ ಚೇಂಜ್ ಮಾಡಬೇಕು. ಐ, ವಿ, ಯು ಬಂದಿದ್ರೆ ಅದಕ್ಕೆ ಸೂಟೇಬಲ್ ಆದಂಥದಕ್ಕೆ ಚೇಂಜ್ ಮಾಡಬೇಕು. ಇಲ್ಲಿ ಸಾಲ್ಮರದ ತಿಮ್ಮಕ್ಕಿದ್ದಾರೆ, ಅದಕ್ಕಾಗಿ ಇಲ್ಲಿ ಏನು ಮಾಡ್ತಿದ್ದೇವೆ, ಶಿ ಅಂತ ಮಾಡ್ತಿದ್ದೇವೆ ಆ ಇದ್ದಲ್ಲ. ಆ್ಯಂಡ್ ಹ್ಯಾಸ್, ಹ್ಯಾವ್ ಬಂದರೆ ದ್ಯಾಟ್ ಹ್ಯಾಡ್ ಮಾಡ್ರಿ ಅಂತ ನಾವು ಹೇಳ್ತೀವಿ. ಇಲ್ಲಿ ಹ್ಯಾವ್ ಬಂದಿದೆ, ಹ್ಯಾಡ್ ಮಾಡ್ರಿ, ಮುಗೀತು. ಅಂದರೆ ಪ್ರೆಸೆಂಟ್ ಇದು ಪಾಸ್ಟ್ಗೆ ಚೇಂಜ್ ಮಾಡಬೇಕು. ಬೀನ್ ಆನರ್ಡ್ ವಿತ್ ಆನ್ ಅವಾರ್ಡ್ ಬಟ್ ಐ ಡೋಂಟ್ ಅಂತಿದೆ, ಡೋಂಟ್ ಇದ್ದದ ಡಿಡಂಟ್ ಅಂತ ಮಾಡ್ತೀನಿ. V1 V2ಗೆ ಫಾಸ್ಟ್ಗೆ ಮಾಡ್ತೀನಿ. ನೋ ವಾಟ್ ದ ಅವಾರ್ಡ್ ಈಸ್ ಅಂತಿದೆ, ವಾಸ್ ಅಂತ ಮಾಡ್ತೀನಿ. ಅಂದರೆ ಯಾಮ್, ಈಸ್, ಆರ್ ಬಂದಿದ್ರೆ ವಾಸ್, ವರ್ಗೆ ಯಾವ ಸೂಟಬಲ್ ಅಂತ ಚೇಂಜ್ ಮಾಡ್ರಿ. ಮತ್ತು V1 ಇದ್ರೆ ಮೇನ್ ವರ್ಬ್, V2ಗೆ ಮಾಡ್ರಿ, ಮುಗೀತು. ಓಕೆ, ಮಾಡ್ಬೋದಾ? ನೆಕ್ಸ್ಟ್ ನೋಡೋಣ. ಸೆಕೆಂಡ್ ಎಕ್ಸಾಂಪಲ್, ದ ಪ್ರೈಮ್ ಮಿನಿಸ್ಟರ್ ಸೈಡ್ ಅಂತ ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಚ್ ಕ್ಯಾಪಿಟಲ್ ಆಗಬೇಕಾಗಿತ್ತು. ಓಕೆ, ಇಲ್ಲಿ ಇದು ಎಚ್ ಕ್ಯಾಪಿಟಲ್ ಆಗಬೇಕು, ಹಿ ಮೇಡ್ ಅಂತೇಳಿ. ಅದನ್ನ ನಾನು ಏನು ಮಾಡ್ತೀನಿ, ಸಿಂಪಲ್ ವಾಕ್ಯ ಇದ್ದಾರೆ, ಅದಕ್ಕಾಗಿ ದ್ಯಾಟ್ ಅಂತ ಉಪಯೋಗಿಸ್ತೀನಿ, ಎರಡನ್ನ ಜಾಯಿಂಟ್ ಮಾಡ್ಲಿಕ್ಕಾಗಿ. ಸೊ ಹಿ ಅಂತಿದೆ, ಥರ್ಡ್ ಪರ್ಸನ್ ಇದೆ, ಅದಕ್ಕೆ ಅದನ್ನೇ ಉಪಯೋಗಿಸ್ತೀನಿ. ಮೇಡ್ ಅಂದ್ರೆ V2 ಇದೆ, ಅಂದ್ರೆ ಸಿಂಪಲ್ ಪಾಸ್ಟ್ ಇದೆ ರೀ. ಸೊ ಅಥವಾ V2 ಬಂದಕಾರ ಹ್ಯಾಡ್ ಅಂತ ಉಪಯೋಗಿಸ್ಕೊಡ್ರಿ, ಅಥವಾ ಪಾಸ್ಟ್ ಪರ್ಫೆಕ್ಟ್ ಚೇಂಜ್ ಮಾಡ್ರಿ ಅಂತ ಹೇಳ್ತೀವಿ. ಹ್ಯಾಡ್ ಅಂತ ಉಪಯೋಗಿಸ್ಕೊಡ್ರಿ, ಇಲ್ಲಿ ಯೂಸ್ ಮಾಡ್ತೀವಿ. ಸೊ ಮೇನ್ ವರ್ಬ್ V3 ಮೇಡ್ ದ ಕಂಟ್ರಿ ಒನ್ ಆಫ್ ದ ಪವರ್ಫುಲ್ ನೇಷನ್ಸ್. ಒನ್ ಆಫ್ ದ ಪವರ್ಫುಲ್ ನೇಷನ್ಸ್, ಒನ್ ಆಫ್ ದ ಬಂದಕಾರ ಇಲ್ಲಿ ಪ್ಲೂರಲ್ ಬರಬೇಕು, ಎಡಿಟಿಂಗ್ದಲ್ಲಿ ಕೇಳಿರ್ತಾರೆ. ಓಕೆ, ಇನ್ ದ ವರ್ಲ್ಡ್ ಫುಲ್ ಸ್ಟಾಪ್, ಮುಗಿತು, ಇಷ್ಟೇ ಚೇಂಜ್. ಮತ್ತೇನು, ನಾನು ಕೊನೆಗೆ ಒಂದು ಶಾರ್ಟ್ಕಟ್ ಮೆಥಡ್ ಕೂಡ ನಾನು ನಿಮ್ಮೊಂದಿಗೆ ಡಿಸ್ಕಸ್ ಮಾಡ್ತೀನಿ ರೀ. ನಾವು ಏನು ನೋಡ್ಬೇಕು ಗೊತ್ತಾ, ಕೊಟ್ಟಂಥದ್ದು ಏನು ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಚೇಂಜ್ ಮಾಡಿದ್ರೆ ಆಯಿತು. ಸೊ ದ ಪ್ರೈಮ್ ಮಿನಿಸ್ಟರ್ ಸಿಂಪಲ್ ವಾಕ್ಯ ಇದೆ, ದ್ಯಾಟ್ ಅಂತ ಉಪಯೋಗಿಸ್ತಿದ್ದೀನಿ. ದ ಅಫಿಷಿಯಲ್ಸ್, ಟಿ ಕ್ಯಾಪಿಟಲ್ ಸ್ಮಾಲ್ ಮಾಡ್ತೀನಿ. ಆಫೀಸಿಯಲ್ಸ್ ಡಿಡ್ ಅಂತ ಇದೆ, V2 ಇದೆ, ಅದಕ್ಕೆ ಹ್ಯಾಡ್ ನಾಟ್ ಅಂತ ಡಿಡ್ ಬಂದಕಾರ ಹ್ಯಾಡ್ ಅಂತ ಉಪಯೋಗಿಸ್ಕೊಡ್ರಿ. ನಾಟ್ ಗಿವ್ ಇದ್ದದನ್ನ ಗಿವನ್ ಆಗಬೇಕು V3ಗೆ. ಎನಿ ಇನ್ಫಾರ್ಮೇಶನ್ ಆನ್ ಐದರ್, ಇದೆಲ್ಲ ಸೇಮ್ ಬರ್ತೈತಿ, ಮತ್ತೇನು ಚೇಂಜಸ್ ಇಲ್ಲ, ಮುಗಿದು ಇಷ್ಟೇ. ಅಂದರೆ ಹೆಲ್ಪಿಂಗ್ ವರ್ಬ್, ಮೇನ್ ವರ್ಬ್ ಚೇಂಜಸ್ ಮಾಡಬೇಕಾಗ್ತದೆ. ನೆಕ್ಸ್ಟ್ ಫೋರ್ತ್ ವರ್ಡ್, ಮಿನಿಸ್ಟರ್ ಆಸ್ಕ್ ಡು ಯು ನೋ ವಾಟ್ ಈಸ್ ಅಂತ ಈ ರೀತಿ ಕ್ವಶನ್ ಕೇಳ್ತಾರೆ. ಸೊ ಹಾಗಾದ್ರೆ ಇದು ಕೊಟ್ಟಂತ ಸ್ಟೇಟ್ಮೆಂಟ್ ನಾನು ನೋಡ್ತೀನಿ, ಇಂಟ್ರಾಗೇಟಿವ್ ಸೆಂಟೆನ್ಸ್ ಇದೆ ರೀ. ಸೊ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅನ್ನೋದು ಹೆಂಗೆ ಗೊತ್ತಾಗ್ತದೆ, ಇಲ್ಲಿದೆ ನೋಡ್ರಿ. ಸೊ ಇದು ಕ್ವಶನ್ ಮಾರ್ಕ್ ಇದೆ, ಅದಕ್ಕಾಗಿ ಆಸ್ಟ್ ಅಂತ ಉಪಯೋಗಿಸ್ತಿದ್ದೀನಿ, ಸೆಡ್ ಅಂತಲ್ಲ ಅಥವಾ ಟೋಲ್ಡ್ ಅಂತನೂ ಅಲ್ಲ. ಸೊ ಆಮೇಲೆ ಇಂಟ್ರಾಗೇಟಿವ್ದಲ್ಲಿ ಎಸ್ ಆರ್ ನೋ ಕ್ವಶನ್ ಇದೆ, ಎಸ್ ಆರ್ ನೋ ಕ್ವಶನ್ ಅಂದರೆ
ವಿದೌಟ್ ಕ್ವಶನ್ ವರ್ಡ್ ಇರುವಂತ ಇಂಟರಾಗೇಟಿವ್ ಸೆಂಟೆನ್ಸ್ ಆಗಿದೆ. ಅಂದ್ರೆ ಪ್ರಶ್ನಾರ್ಥಕ ಶಬ್ದ ರಹಿತವಾದಂತಹ ಪ್ರಶ್ನಾರ್ಥಕ ವಾಕ್ಯ ಆಗಿರ್ಕಾಗಿ ಇಲ್ಲಿ ಇಫ್ ಅಥವಾ ವೆದರ್ ಅನ್ನ ಉಪಯೋಗಿಸಬೇಕಾಗತ್ತೆ ಆಸ್ ಅ ಕಂಜಂಕ್ಷನ್ ಆಗಿ ಎರಡನ್ನು ಜಾಯಿನ್ ಮಾಡ್ಬೇಕಂತ ತೆಗೆದು ಸೊ ಅಲ್ಲಿ ಇಫ್ ಅಂತ ವೆದರ್ ಉಪಯೋಗಿಸಬೇಕಾಗತ್ತೆ. ನಾನು ಅದಕ್ಕೆ ಮಕ್ಕಳಿಗೆ ಹೇಳ್ತಿರ್ತೀನಿ ವೆದರ್ ಉಪಯೋಗಿಸ್ಬೇಡ್ರಿ, ಸ್ಪೆಲ್ಲಿಂಗ್ ಯಾವ್ದು ಮಿಸ್ಟೇಕ್ ಆಗಬಾರ್ದು ಅಂತೇಳಿ. ಸೊ ಇಫ್ ಅಂತ ಉಪಯೋಗಿಸ್ಕೊಟ್ರಿ, ಮುಗೀತು. ಆಮೇಲೆ ಇಂಟರಾಗೇಟಿವ್ ಸೆಂಟೆನ್ಸ್ ಇದನ್ನ ಸಿಂಪಲ್ ವಾಕ್ಯ ಮಾಡಬೇಕು. ಡೂ ಯು ಅಂತ ಈ ರೀತಿ ಚೇಂಜ್ ಮಾಡ್ರಿ. ಯು ಬಂದಾಗ ಥರ್ಡ್ ಪರ್ಸನ್ಗೆ ಚೇಂಜ್ ಮಾಡ್ತೀನಿ ದೇ ಅಂತೇಳಿ. ಈ ನೋ ಇದೆಲ್ಲ ನೀವು ಅಂತ ಮಾಡ್ತೀನಿ. V2ಗೆ V1 ಇದ್ದದನ್ನ V2ಗೆ ಮಾಡಿ. ಸರ್ ಡೂ ಎಲ್ ಹೋಯ್ತು ಸರ್, ಇದನ್ನ ನಾನು ಸಿಂಪಲ್ ವಾಕ್ಯ ಮಾಡೋ ತನಕ ಇದು ಹೋಗ್ಬಿಡೋದು, ಕ್ಯಾನ್ಸಲ್ ಆಗ್ತದೆ. ಯಾಕಂದ್ರೆ ನಾನು ನೀವು ಅಂತ ಉಪಯೋಗಿಸ್ತಿದ್ದೀನಲ್ಲ, ಮುಗಿದೋದು, ಅದು ಹೋಯ್ತು. ಆಮೇಲೆ ವಾಟ್ ದ ಅದೆಲ್ಲ ಸೇಮ್ ಇದೆ. ಬಟ್ ಇಲ್ಲಿ ಈಸ್ ಇದ್ದದನ್ನ ವಾಸ್ ಮಾಡ್ತೀನಿ, ಕೊನೆಗೆ ಮಾಡ್ತೀನಿ. ಯಾಕಂದ್ರೆ ಇಂಟರಾಗೇಟಿವ್ ಸೆಂಟೆನ್ಸ್ ಇದೆಯಲ್ಲ ಅದನ್ನ ನಾನು ಸಿಂಪಲ್ ವಾಕ್ಯ ಮಾಡ್ತೀನಿ ಅಥವಾ ಅಸರ್ಟಿವ್ ವಾಕ್ಯ ಮಾಡ್ತೀನಿ, ಅವಾಗ ಹೆಲ್ಪಿಂಗ್ ವರ್ಬ್ ಲಾಸ್ಟಿಗೆ ಬರುತ್ತೆ. ಇಷ್ಟೇ ಮತ್ತೆ ನಾನು. ಓಕೆ, ಎಸ್, ಪ್ರಾಕ್ಟೀಸ್ ಮಾಡ್ದಂಗೆ ಈಸಿ ಆಗುತ್ತೆ ಮಾಡಿ ಸ್ಟೂಡೆಂಟ್ಸ್. ಓಕೆ, ಇದು ಕ್ವಿಕ್ ರಿವಿಷನ್ ಇರೋ ಕನಕಾಗಿ ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಪ್ರೆಸಿಡೆಂಟ್ ಸೈಡ್ ಐ ಹ್ಯಾವ್ ಅಂತ ಅದು ಕೊಟ್ಟಿದ್ದಾರೆ. ಸೊ ನೋಡ್ತೀನಿ, ಇದು ಸಿಂಪಲ್ ವಾಕ್ಯ ಇದೆ, ಅದಕ್ಕಾಗಿ ಎರಡನ್ನು ರಿಮೂವ್ ಮಾಡಿ, ಚಿಹ್ನೆ ರಿಮೂವ್ ಮಾಡಿ ಸೊ ದ್ಯಾಟ್ ಅಂತ ಉಪಯೋಗಿಸ್ತಿದ್ದೀನಿ. ಆ ಇದೆನಾ ಹಿ ಅಂತ ಉಪಯೋಗಿಸ್ತೀನಿ. ಓಕೆ, ಹ್ಯಾವ್ ಇದೆನಾ ಹ್ಯಾಡ್ ಅಂತ ಉಪಯೋಗಿಸ್ತಿದ್ದೀನಿ. ಎಲ್ಲನೂ ಸೇಮ್ ಇದೆ, ಮತ್ತೇನು ಚೇಂಜ್ ಇಲ್ಲ. ಆರ್ ಇದ್ದದನ್ನ ವರ್ ಅಂತ ಉಪಯೋಗಿಸ್ತಿದ್ದೀನಿ. ಆಮೇಲೆ ವಿಲ್ಲಿಂಗ್ ಟು ಪುಟ್ ಐ ಥಿಂಕ್ V1 ಇದೆ, V2 ಅಂತ ಮಾಡ್ತೀನಿ, ಮುಗೀತು. ಏನಿಲ್ಲ, ಹೆಲ್ಪಿಂಗ್ ವರ್ಬ್ ಏನೇ ಬರಲಿ, ಯಾಮ್, ಈಸ್, ಆರ್, ಹ್ಯಾಸ್, ಹ್ಯಾವ್ ಬಂದ್ರೆ, ಆಮ್ ಆರ್ ಬಂದ್ರೆ ವಾಸ್ ವರ್ಗೆ ಚೇಂಜ್ ಮಾಡ್ರಿ. ಹ್ಯಾಸ್ ಯಾವ ಬಂದ್ರೆ ಹ್ಯಾಡ್ಗೆ ಚೇಂಜ್ ಮಾಡ್ರಿ. V1 ಇದ್ರೆ V2ಗೆ ಚೇಂಜ್ ಮಾಡ್ರಿ, ಮುಗೀತು. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ರವಿ ಆಸ್ಟ್ ಹೌ ಫೇರ್ ಅದು ಕ್ವಶನ್ ಮಾಡಿದ್ದಾರೆ. ಇದು ಗೊತ್ತಾಗುತ್ತೆ ಇಂಟರಾಗೇಟಿವ್ ಸೆಂಟೆನ್ಸ್ ಇದೆ ಅಂತ. ಇಂಟರಾಗೇಟಿವ್ ಸೆಂಟೆನ್ಸ್ ಇದ್ರೆ ಆಸ್ಟ್ ಅಂತ ಉಪಯೋಗಿಸ್ತಿದ್ದೀನಿ. ಆದ್ರೆ ಮಾಡಿ ಸ್ಟೂಡೆಂಟ್ಸ್, ಈಗ ತಾನೇ ನಾನು ಇದೆ ಇಂಟರಾಗೇಟಿವ್ ಸೆಂಟೆನ್ಸ್ ದಲ್ಲಿ ವಿದೌಟ್ ಕ್ವಶನ್ ವರ್ಡ್ ಬಂದಾಗ ಇಫ್ ಅಂತ ಉಪಯೋಗಿಸ್ತಿದ್ದೀನಿ. ಆದ್ರೆ ಇಲ್ಲಿ ಕ್ವಶನ್ ವರ್ಡ್ ಇದೆ ರೀ. ಕ್ವಶನ್ ವರ್ಡ್ ಇರೋ ಕಾರಣಕ್ಕೆ ಇವು ರಿಮೂವ್ ಮಾಡಿ ಈ ಕ್ವಶನ್ ವರ್ಡ್ ಕಂಜಂಕ್ಷನ್ ಆಗಿ ಉಪಯೋಗಿಸ್ತಿದ್ದೀನಿ. ವಾಕ್ಯವನ್ನು ಜಾಯಿಂಟ್ ಮಾಡ್ಲಿಕ್ಕೆ ಉಪಯೋಗಿಸ್ತಿದ್ದೀನಿ ಹೌ ಅಂತೇಳಿ. ಎಚ್ ಅನ್ನ ಸ್ಮಾಲ್ ಲೆಟರ್ ಮಾಡ್ತೀನಿ. ಫೇರ್ ಈ ಇಸ್ ಇಟ್ ಇದ್ದದನ್ನ ಇಟ್ ಈಸ್ ಮಾಡ್ಕೊಡಿ, ಸಿಂಪಲ್ ವಾಕ್ಯ ಆಗುತ್ತೆ. ಇನ್ವರ್ಷನ್ ಮೆಥಡ್ ಅಂತ ಕರಿತೀವಿ. ಐ ಆಮ್ ಅ ಟೀಚರ್, ಆಮ್ ಐ ಟೀಚರ್, ಆಮ್ ಐ ಟೀಚರ್, ಆಮ್ ಐ ಟೀಚರ್, ಐ ಆಮ್ ಅ ಟೀಚರ್. ಓಕೆ, ಇಟ್ ಈಸ್ ಅ ಬಾಟಲ್, ಈಸ್ ಇಟ್ ಅ ಬಾಟಲ್, ಇಟ್ ಈಸ್ ಇಟ್, ಯು ಆರ್ ಯು. ಸೊ ಈ ರೀತಿ ಸಿಂಪಲ್ ವಾಕ್ಯ ಮಾಡ್ಬೇಕಾದ್ರೆ ಅದನ್ನ ಹೆಲ್ಪಿಂಗ್ ವರ್ಬ್ ಆ ಕಡೆ ಹಾಕ್ತೇವೆ. ಸೊ ಅದನ್ನೇ ಇಟ್ ಈಸ್ ಅಂತ ಮಾಡ್ತೀನಿ. ಮಾಡಿ ಈಸ್ ಇದ್ದದನ್ನ ವಾಸ್ ಅಂತ ಮಾಡ್ತೀನಿ. ಮತ್ತೆ ವಾ ಇದೆ, ಕ್ವಶನ್ ವರ್ಡ್ ತಗೋತಿದ್ದೀನಿ. ಸೊ ಇದು V2 ಇದೆ, ಡಿಡ್ ಅಂತಿದೆ, ಹ್ಯಾಡ್ ಅಂತ ಉಪಯೋಗಿಸ್ತಿದ್ದೀನಿ. ಡಿಡ್ ಬಂದಕ್ಕೆ ಹ್ಯಾಡ್ ಅಂತ ಉಪಯೋಗಿಸ್ಕೊಡ್ರಿ. ದ ಪೊಲೀಸ್ ಕಿಲ್, V1 ಇದೆ, V2 ಮಾಡಬೇಕು, ಕಿಲ್ಡ್ ಅಂತ ಮಾಡಿದ್ದೀವಿ. ಆಮೇಲೆ ವೈ ನೋ ಕೇಸ್ ಹ್ಯಾಸ್ ಅಂತಿದೆ, ಹ್ಯಾಸ್ ಬಂದ್ರೆ ಹ್ಯಾಡ್ ಅಂತ ಮಾಡ್ರಿ. ಅಗೇನ್ ಹೂ ಶಾರ್ಟ್ V2 ಇದೆ, ಹ್ಯಾಡ್ ಅಂತ ಉಪಯೋಗಿಸ್ಕೊಡ್ರಿ, V3 ಮಾಡ್ತೀನಿ, ಮುಗೀತು. ಇಷ್ಟು ಮಾಡಿದ್ರೆ ಇಡೀ ಸೆಂಟೆನ್ಸ್ ಎಂಥ ಕಾಂಪ್ಲಿಕೇಟೆಡ್ ಸೆಂಟೆನ್ಸ್ ಅಲ್ಲಿ ಈಸಿಯಾಗಿ ನಾವು ಚೇಂಜ್ ಮಾಡುತ್ತೆ ಆಗುತ್ತೆ. ಓಕೆ, ಎಸ್. 7th one, ರಂಜನ್ ಸೈಡ್ ವಿ ಹ್ಯಾವ್ ಆದದ್ದು. ಓಕೆ, ಇಲ್ಲಿ W ಕ್ಯಾಪಿಟಲ್ ಆಗ್ಬೇಕಾಯ್ತಲ್ಲ, ಇಲ್ಲಿ W ಕ್ಯಾಪಿಟಲ್ ಆಗ್ಬೇಕು. ಓಕೆ, ನೆಕ್ಸ್ಟ್ ಅದನ್ನ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತಾ ಇಲ್ಲಿ ಸಿಂಪಲ್ ವಾಕ್ಯ ಇದ್ದರೆ ಫುಲ್ ಸ್ಟಾಪ್ ಆಗಬೇಕಾಯ್ತು. ಸೊ ಸಿಂಪಲ್ ವಾಕ್ಯ ಬೇಕಾಗಿ ದ್ಯಾಟ್ ಅಂತ ಉಪಯೋಗಿಸ್ತಿದ್ದೀನಿ. ವಿ ಇದ್ದದನ್ನ ಥರ್ಡ್ ಪರ್ಸನ್ ಚೇಂಜ್ ಮಾಡ್ತೀನಿ. ಸುಟೇಬಲ್ ಆದದ್ದು ಯಾವುದು ಅನ್ನೋದು ದೇ ಅಂತ. ಓಕೆ, ಅದನ್ನೇ ಮತ್ತೆ ಹೇಳ್ತಿರ್ತೀನಿ. ಹಿ, ಸಿ, ಇಟ್ ಅಥವಾ ದೇಗೆ ಚೇಂಜ್ ಮಾಡಿ. ಯಾವ ಸುಟೇಬಲ್ ಅದೇ ಈ ಉಕ್ಕೂರಲ್ಲಿ ಯಾವ ಸುಟೇಬಲ್ ಅದಕ್ಕೆ ಚೇಂಜ್ ಮಾಡ್ರಿ. ಆ್ಯಂಡ್ ಹ್ಯಾವ್ ಇದೆ ರೀ, ಹ್ಯಾಡ್ ಅಂತ ಮಾಡ್ತೀನಿ. ಫೇಲ್ಡ್, ಟು ಇಂಪ್ಲಿಮೆಂಟ್, ಫ್ಯೂ ಎಲ್ಲನೂ ಸೇಮ್. ಓಕೆ, ಕ್ಲಿಯರ್ ಎವ್ರಿಥಿಂಗ್, ಮುಗಿತು. ಇಷ್ಟೇ, ಮತ್ತೇನು ಇಲ್ಲ. ನೋಡ್ಲಿಕ್ಕೆ ಎಷ್ಟು ದೊಡ್ಡ ವಾಕ್ಯ ಅನ್ಸುತ್ತಾ, ಅಲ್ಲಿ ಏನೂ ಚೇಂಜ್ನೇ ಇಲ್ಲ ನೋಡ್ರಿ. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್ ನೋಡೋಣ, ಸ್ಟೇಟ್ಮೆಂಟ್. ಸೊ ದ ಪ್ರೆಸ್ ಸ್ಟೇಟ್ಸ್, ಇದೊಂದು ಸ್ಪೆಷಲ್ ಸ್ಟೇಟ್ಮೆಂಟ್ ಇದೆ. ನನಗೆ ಬಹಳಷ್ಟು ಖುಷಿ ಅನಿಸುತ್ತೆ. ಎಲ್ಲ ವೆರೈಟೀಸ್ ಆಫ್ ಮಿಕ್ಸರ್ ಆಫ್ ಆಲ್ ವೆರೈಟೀಸ್ ಅಂತ ಕರಿತೀವಿ. ಸೊ ಇಲ್ಲಿ ಪ್ರೆಸ್ ಸ್ಟೇಟ್ಸ್ ಅಂತಿದೆ. ಮಾಡಿ ಸ್ವಲ್ಪ ಇನ್ಫಾರ್ಮೇಶನ್ ಕೊಡ್ತೀನಿ, ಈ ಕಡೆ ಕಾನ್ಸಂಟ್ರೇಷನ್ ಮಾಡ್ರಿ. ದ ಪ್ರೆಸ್ ಸ್ಟೇಟ್ಸ್ ಅಂತ ಏನು ಇಲ್ಲಿ ತನಕ ಇರ್ತದೆ ನೋಡ್ರಿ, ಇದಕ್ಕೆ ನಾವು ರಿಪೋರ್ಟಿಂಗ್ ವರ್ಬ್ ಅಂತ ಕರಿತೀವಿ. ರಿಪೋರ್ಟಿಂಗ್ ವರ್ಬ್. ಈ ಡೈಲಾಗ್ ಏನಿರ್ತದೆ ನೋಡ್ರಿ, ಈ ಡೈಲಾಗ್ ಈ ಕಡೆ ಡೈಲಾಗ್ ಡಬಲ್ ಇನ್ವರ್ಟೆಡ್ ಕಾಮರ್ಸ್ ಇರುವಂಥದ್ದು. ಸೊ ಎಲ್ಲನೂ ಇದಕ್ಕೆ ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ಓಕೆ, ಇದಕ್ಕೆ ರಿಪೋರ್ಟಿಂಗ್ ವರ್ಬ್ ಅಂತ ಕರಿತೀವಿ, ಇದಕ್ಕೆ ರಿಪೋರ್ಟೆಡ್ ಸ್ಪೀಚ್ ಅಂತ ಕರಿತೀವಿ. ಈ ರಿಪೋರ್ಟಿಂಗ್ ವರ್ಬ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದ್ದಾಕಾರ, ಅಂದ್ರೆ ಸ್ಟೇಟ್ಸ್ ಅಂತ ಈ ರೀತಿ ಇದ್ದಾಕಾರ
ರಿಪೋರ್ಟೆಡ್ ಸ್ಪೀಚ್ದು ಯಾವುದೇ ಟೆನ್ಸ್ ನಾವು ಚೇಂಜ್ ಮಾಡೋದಿಲ್ಲ ಅನ್ನೋದೊಂದು ರೂಲ್ಸ್ ಇದೆ. ಇನ್ನೊಂದ್ಸಲ ಹೇಳ್ತೀನಿ ಆ ರೂಲ್ಸ್. ಈ ರಿಪೋರ್ಟಿಂಗ್ ವರ್ಬ್ ಅನ್ನೋದು ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಇದ್ದಾಕಾರ ಈ ರಿಪೋರ್ಟೆಡ್ ಸ್ಪೀಚ್ದು ಯಾವುದೇ ಟೆನ್ಸ್ ಫಾರ್ಮ್ನ ಚೇಂಜ್ ಮಾಡೋದಿಲ್ಲ, ಮುಗೀತು. ಅದಕ್ಕಾಗಿ ದ ಪ್ರೆಸ್ ಸ್ಟೇಟ್ಸ್ ಅಂತ ಬರ್ತೀವಿ, ದ್ಯಾಟ್ ಅಂತ ಹಾಕ್ತೇವೆ, ಮುಗೀತು. ಎಲ್ಲನೂ ಸೇಮ್ ಆ್ಯಸ್ ಇಟ್ ಕಾಪಿ ಪೇಸ್ಟ್ ಇದೆ, ಬೇಕಾದ್ರೆ ಚೆಕ್ ಮಾಡ್ಕೊಡ್ರಿ. ಎಲ್ಲನೂ ಈಸ್ ಅಂತಿದೆ, ಈಸ್ನೇ, ಮುಗೀತು, ಫುಲ್ ಸ್ಟಾಪ್. ಎಸ್. ಸೊ 9th ಎಕ್ಸಾಂಪಲ್ ನೋಡೋಣ. ಸೊ ಯಾರಿಗಾದ್ರು ಸ್ವಲ್ಪ ಫಾಸ್ಟ್ ಆನ್ಸರ್ಸ್ ಸ್ವಲ್ಪ ಪಾಸ್ ಮಾಡಿ ಚೆಕ್ ಮಾಡ್ಕೊಡ್ರಿ. MP ಸೈಡ್ ಆದಿದ್ದು ಕೊಟ್ಟಿದ್ದೀವಿ. ಸೊ ಅದಕ್ಕೆ ನಾನು ಇದನ್ನು ಚೇಂಜ್ ಮಾಡಬೇಕಾದ್ರೆ ಏನಂತ ಮಾಡ್ತೀನಿ ನೋಡ್ರಿ. ಓಕೆ, ನೋಡ್ತೀನಿ, ಸಿಂಪಲ್ ವಾಕ್ಯ ಇದೆ ರೀ. ಓಕೆ, ಇಲ್ಲಿ ಫುಲ್ ಸ್ಟಾಪ್ ಇದೆ. ಸೊ MP ಸೈಡ್ ದ್ಯಾಟ್ ಅಂತ ಉಪಯೋಗಿಸ್ತೀನಿ, ಸಿಂಪಲ್ ವಾಕ್ಯ ಇರಬೇಕು. ಅದಕ್ಕೆ ಈ ಟಿ ಸ್ಮಾಲ್ ಲೆಟರ್ ಮಾಡ್ಕೊತೀನಿ. ಸೊ ಎಲ್ಲನೂ ಇದು ಏನೇನಿದೆ ಅದೆಲ್ಲ ಕಾಪಿ ಪೇಸ್ಟ್, ಆದರೆ ಹ್ಯಾಸ್ ಅಂತ ಇದ್ದದನ್ನು ಹ್ಯಾಡ್ ಅಂತ ಮಾಡ್ತೀನಿ. ಆಮೇಲೆ ಮತ್ತೇನಿದೆ, ಇಲ್ಲೇನಿದೆ, ಏನಿಲ್ಲ, ಫ್ಲೈಟ್ಸ್ ಅಂಡ್ ನೋ, ಫುಲ್ ಸ್ಟಾಪ್, ಮುಗಿ. ಈ ರೀತಿ ಮಾಡ್ತಾ ಹೋದ್ರೆ ಏನಿದೆ ಇದರಲ್ಲಿ, ರಿಪೋರ್ಟರ್ ಸ್ಪೇಸ್ 15 ದಿನ ಬೇಕು, 30 ದಿನ ಬೇಕು, ಆ ರೀತಿ ನಾವು ಮಕ್ಕಳಿಗೆ ಭಯ ಪಡಿಸ್ತಿರ್ತೀವಿ. ಬಟ್ ಈ ಮೆಥಡ್ ಮೂಲಕ ಹೋದೆ ಅಂದರೆ ಎಷ್ಟೊಂದು ಈಸಿ ಅನ್ನಿಸ್ತಾವಲ್ಲ. ಎಕ್ಸಾಂಪಲ್ ಥ್ರೂ ಹೋಗ್ಬೇಕು, ಭಾಳಷ್ಟು ಈಸಿ ಅನಿಸುತ್ತೆ. ಟೀಚರ್ಸ್ ಕೂಡ ನಾನು ಅದೇ ಹೇಳ್ತೀನಿ, ಆದಷ್ಟು ಟೀಚರ್ಸ್ ಈ ರೀತಿ ಮೆಥಡ್ ಅಪ್ಲೈ ಮಾಡಿರಿ, ಈಸಿ ಅನಿಸುತ್ತೆ. ಓಕೆ, ಲಾಸ್ಟ್ ಎಕ್ಸಾಂಪಲ್ ದ ಗವರ್ನೆನ್ಸ್ ಸೈಡ್ ಆದಿದ್ದು ಕೊಟ್ಟಿದ್ದೀನಿ ರೀ. ಸ್ಟೇಟ್ಮೆಂಟ್ ಏನಿರಲಿ, ನಮಗೆ ಮೀನಿಂಗ್ ಏನು ಬೇಕಾಗಿಲ್ಲ, ಜಸ್ಟ್ ಅದು ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ನಾನು ಏನು ಮಾಡ್ತೀನಿ, ಸೈಡ್ ಇದನ್ನು ದ್ಯಾಟ್ ಅದು ಉಪಯೋಗಿಸಿದ್ರೆ ಸಿಂಪಲ್ ವಾಕ್ಯ ಇದೆ. ದ ಗೋಲ್ ಆಫ್ ದ ಸ್ಟೇಟ್ ಇದನ್ನು ವಾಸ್ ಮಾಡಬೇಕು, ಮಾಡಿದ್ದೀವಿ. ಟು ಬ್ರಿಂಗ್ ಆಲ್, ಇದು ಟು ಬ್ರಿಂಗ್ ಇದೆ, ಇಲ್ಲಿ ಚೇಂಜ್ ಆಗ್ಬೋದು ಸರ್, ಇದು ಚೇಂಜ್ ಆಗ್ಬೇಕೇನು ಸರ್, ಟು ಬ್ರಿಂಗ್ ಇದ್ದು V1 ಇದೆ ಅಲ್ಲ ಸರ್, ಇದು ಚೇಂಜ್ ಮಾಡಿ ಇಲ್ಲ, ಇನ್ಫಿನಿಟಿವ್ ಇದೆ, 2 + ವರ್ಬ್ ಇದೆ, ಇದೇನೋ ಚೇಂಜ್ ಆಗೋದಿಲ್ಲ. ನಮ್ದಿಲ್ಲ ರೂಲ್ ನೋಡಿ ಯಾವ ರೀತಿ ಆ ಇನ್ಫಿನಿಟಿವ್ ಕೂಡ ಇಲ್ಲಿ ಬಂತು. ಆ್ಯಂಡ್ ಆಲ್ ಚಿಲ್ಡ್ರನ್ ಆಫ್ ಸ್ಕೂಲ್ ಗೋಯಿಂಗ್ ಏಜ್ ಆಫ್ ದಿ ಕ್ಲಾಸ್ ರೂಮ್, ಸೇಮ್ ಕಾಪಿ ಪೇಸ್ಟ್, ಮುಗೀತು. ಏನು ಮಾಡ್ತಾ ಇದ್ದೇವೆ ರೀ, ಇಷ್ಟನ್ನೇ ಚೇಂಜ್ ಮಾಡಿದ್ರೆ ದೇ ಆರ್ ರೆಡಿ ಟು ಗಿವ್ 1 ಮಾರ್ಕ್ಸ್ ಇದೆ, 1 ಮಾರ್ಕ್ಸ್ ಆರಾಮಾಗಿ ಕೊಡ್ತಾರೆ. ಸೊ ಮಕ್ಕಳಲ್ಲಿ ನಿಮ್ಮಲ್ಲಿ ಬೇಕು, ಕರೆಕ್ಟಾಗಿ ಬರೀರಿ, 1 ಮಾರ್ಕ್ಸ್ ತೊಗೊಂಡ್ರು. ಓಕೆ, ಎಸ್ ಮಾಡಿ ಸ್ಟೂಡೆಂಟ್ಸ್. ಸೊ ಲಾಸ್ಟಿಗೆ ನಾನು ಅಂದೆ ಶಾರ್ಟ್ಕಟ್ ಮೆಥಡ್ ಅಂತ ಹೇಳ್ತೀನಿ ಅಂತೇಳಿ. ಸೊ ನಿಮಗೂ ಕೂಡ ಈ ರೀತಿ ಎಕ್ಸಾಂಪಲ್ ಬಿಡಿಸ್ತಾ ಹೋದಾಗ ನಿಮಗೆ ಗೊತ್ತಾಗ್ತದೆ ಶಾರ್ಟ್ಕಟ್ ಮೆಥಡ್. ಕೊಟ್ಟಂಥ ಸ್ಟೇಟ್ಮೆಂಟ್ ನೋಡಿರಿ, ಏನು ಅಸರ್ಟಿವ್ ಇದೆನಾ ಏನಿದೆ ಅಂತ ನೋಡ್ಕೊಡ್ರಿ. ಓಕೆ, ಆಲ್ರೆಡಿ ಅವ್ರು ಕೊಟ್ಟಿರ್ತಾರೆ ರಿಪೋರ್ಟಿಂಗ್ ವರ್ಬ್ ಏನು ಚೇಂಜ್ ಮಾಡ್ಬೇಕಂತೆ. ಅಸರ್ಟಿವ್ ಇದ್ದರೆ ಸೆಟ್ ದ್ಯಾಟ್ ಅಂತ ಉಪಯೋಗಿಸ್ತೀವಿ, ಮತ್ತು ಎಕ್ಸ್ಪ್ಲೇಮೇಟರಿ ಇದ್ರೂ ಕೂಡ ದ್ಯಾಟ್ ಅಂತ ಉಪಯೋಗಿಸ್ತೀವಿ. ಇಂಟ್ರೇಟಿವ್ ಇದ್ದರೆ ಆಸ್ಟ್ ಅಂತ ಉಪಯೋಗಿಸ್ತೀವಿ, ಮತ್ತು ಇಂಪ್ರೇಟಿವ್ ಇದ್ದರೆ ಟು ಅನ್ನೋದನ್ನು ಉಪಯೋಗಿಸ್ತೀವಿ. ಆ ರೀತಿ ಇಂಪ್ರೇಟಿವ್ ವಾಕ್ಯವನ್ನು ಇಲ್ಲಿ ಕೊಟ್ಟಿಲ್ಲ. ಓಕೆ, ನಾನು ಇನ್ನೊಂದು ವಿಡಿಯೋದಲ್ಲಿ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡಿರಿ. ಆಮೇಲೆ ಇನ್ನೊಂದು, ಇದು ಆದಂತ ನೀವು ಮಾಡಬೇಕಾದದ್ದು ಹೆಲ್ಪಿಂಗ್ ವರ್ಬ್ಗಳನ್ನ ಚೇಂಜ್ ಮಾಡಿ. ಏನೇನು, ಯಾಮ್, ಈಸ್, ಆರ್ ಇದ್ದದನ್ನು ವಾಸ್, ವರ್ಗೆ ಚೇಂಜ್ ಮಾಡಿ. ಅಥವಾ ಹ್ಯಾಸ್ ಹ್ಯಾವ್ ಇದ್ದರೆ ಹ್ಯಾಡ್ಗೆ ಚೇಂಜ್ ಮಾಡಿರಿ. ಡಿಡ್ ಬಂದಿತ್ತಂದರೆ ಹ್ಯಾಡ್ಗೆ ಚೇಂಜ್ ಮಾಡಿರಿ. V1 ಬಂದಿತ್ತಂದರೆ V2ಗೆ ಚೇಂಜ್ ಮಾಡಿರಿ, ಮುಗೀತು. ಇಷ್ಟೇ. ಇಷ್ಟು ಮಾಡಿದ್ರೆ ಆರಾಮಾಗಿ ನೀವು ಚೇಂಜ್ ಮಾಡ್ತೀರಿ ರಿಪೋರ್ಟೆಡ್ ಸ್ಪೀಚ್. ಓಕೆ, ಎಸ್. ಆ್ಯಂಡ್ ಸರ್ ವೆರಿ ಇಂಪಾರ್ಟೆಂಟ್, ಇನ್ನೊಂದು 2 ದಿನದಲ್ಲಿ ನಮ್ಮ ಎಕ್ಸಾಮ್ಸ್ ನಡೀತಿದೆ. ವೆರಿ ಇಂಪಾರ್ಟೆಂಟ್ ವಿಡಿಯೋಸ್ಗಳು ಎಲ್ಲನೂ ಮಾಡಿದ್ದೀನಿ, 2 ಮಾರ್ಕ್ಸ್ 3 ಮಾರ್ಕ್ಸ್ ಎಲ್ಲ ವಿಡಿಯೋ, ಎಸ್ಸೇಸ್ ಎಲ್ಲನೂ ಮಾಡಿದ್ದೀನಿ. ಸೊ ಆ ವಿಡಿಯೋದ ಲಿಂಕ್ ಇಲ್ಲಿ ಕೊಟ್ಟಿರ್ತೀನಿ ನೋಡಿರಿ, ವೆರಿ ಇಂಪಾರ್ಟೆಂಟ್ ವಿಡಿಯೋಸ್ ಅಂತೇಳಿ. ಆ ಪ್ಲೇಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಪ್ರತಿಯೊಂದು ವಿಡಿಯೋ ಸಿಗ್ತಾವೆ, ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗಿ. ಓಕೆ, ಎಸ್. ಇಲ್ಲಿಗೆ ನಮ್ಮ ವಿಡಿಯೋ ಮುಗಿತಾ. ಈ ನಮ್ಮ ವಿಡಿಯೋ, ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟವಾದಲ್ಲಿ ಹೆಚ್ಚು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ, ಇವೆಲ್ಲವೂ ಫ್ರೀ ರೀ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.